ಹಾಯ್ ಸ್ನೇಹಿತರೆ, ಜೀವಿಕೆ ಸ್ಟಡಿ ಚಾನಲ್ಗೆ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಇವತ್ತಿನ ದಿನ ಯಾವುದಪ್ಪ ಅಂದರೆ ಫೆಬ್ರವರಿ 11 ಮತ್ತು 12ರ ಪ್ರಚಲಿತ ಘಟನೆಗಳು. ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಭಾರತದ ಹೊಸ ಕಂಟ್ರೋಲ್ ಮತ್ತು ಆಡಿಟರ್ ಜನರಲ್ ಆಗಿ ಈ ಕೆಳಗಿನವರಲ್ಲಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಕೆ ಸಂಜಯ್ ಮೂರ್ತಿ. ನೆಕ್ಸ್ಟ್ ಕ್ವೆಶನ್, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಫೆಂಗಲ್ ಚಂಡಮಾರುತಕ್ಕೆ ಕೆಳಗಿನ ಯಾವ ದೇಶ ಹೆಸರಿಸಿದೆ? ಫೆಂಗಲ್ ಚಂಡಮಾರುತಕ್ಕೆ ಹೆಸರು ನೀಡಿದವರು? ಸರಿಯಾದ ಉತ್ತರ ಆಪ್ಷನ್ ಎ, ಸೌದಿ ಅರೇಬಿಯಾ. ಫೆಂಗಲ್ ಚಂಡಮಾರುತಕ್ಕೆ ಹೆಸರು ನೀಡಿದವರು ಯಾವುದು ಅಂದರೆ ಸೌದಿ ಅರೇಬಿಯಾ. ನೆಕ್ಸ್ಟ್ ಕ್ವೆಶನ್, ಯಾವ ದೇಶವು ಇತ್ತೀಚೆಗೆ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ 104ನೇ ಪೂರ್ಣ ಸದಸ್ಯತ್ವವನ್ನು ಪಡೆದುಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಪೂರ್ಣ ಸದಸ್ಯತ್ವ ಪಡೆದುಕೊಂಡ 104ನೇ ದೇಶ ಯಾವುದಂದರೆ ಅರ್ಮೇನಿಯಾ. ಸರಿಯಾದ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್ ಕ್ವೆಶನ್, ಇತ್ತೀಚೆಗೆ ರಾಜೀನಾಮೆ ನೀಡಿದ ಬೀರೇನ್ ಸಿಂಗ್ ಯಾವ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು? ಬೀರೇನ್ ಸಿಂಗ್ ಯಾವ ರಾಜ್ಯದ ಮುಖ್ಯಮಂತ್ರಿ? ಸರಿಯಾದ ಉತ್ತರ ಆಪ್ಷನ್ ಸಿ, ಮಣಿಪುರ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು. ಮಣಿಪುರದ ರಾಜಧಾನಿ ಯಾವುದಪ್ಪ ಅಂದರೆ ಇಂಪಾಲ್. ನೆಕ್ಸ್ಟ್ ಕ್ವೆಶನ್, ಇತ್ತೀಚೆಗೆ ಪಂಬನ್ ಸೇತುವೆ ಯಾವ ರಾಜ್ಯದಲ್ಲಿ ಲೋಕಾರ್ಪಣೆ ಮಾಡಲಾಗಿದೆ? ಸರಿಯಾದ ಉತ್ತರ ತಮಿಳುನಾಡು. ಆಪ್ಷನ್ ಡಿ, ತಮಿಳುನಾಡು, ರಾಮೇಶ್ವರಂನಲ್ಲಿ. ನೆಕ್ಸ್ಟ್ ಕ್ವೆಶನ್, ಜಗತ್ತಿನ ಮೊದಲ ಲಂಪಿ ಸ್ಕಿನ್ ಚರ್ಮದ ಗಂಟು ರೋಗದ ಲಸಿಕೆ ತಯಾರಿಸಿದ ಮೊದಲ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಭಾರತದ ಐಸಿಎಂಆರ್ ಮತ್ತು ಭಾರತ ಬಯೋಟಿಕ್ ಈ ಎರಡು ಸಂಸ್ಥೆ ಕೂಡಿಕೊಂಡು ಲಂಪಿ ಸ್ಕಿನ್ ವಿರುದ್ಧ ಲಸಿಕೆಯನ್ನು ತಯಾರಿಸಿದ್ದಾರೆ. ನೆಕ್ಸ್ಟ್ ಕ್ವೆಶನ್, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಪಂಕಜ್ ಅಡ್ವಾಣಿ ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಸ್ನೂಕರ್. ನೆಕ್ಸ್ಟ್ ಕ್ವೆಶನ್, ಇತ್ತೀಚೆಗೆ ಬಿಡುಗಡೆ ಮಾಡಲಾದ ಜಾಗತಿಕ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕದಲ್ಲಿ 2024ರಲ್ಲಿ ಭಾರತದ ಸ್ಥಾನ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಸಿ, 96ನೇ ಸ್ಥಾನ. ಒಟ್ಟು 39 ಅಂಕಗಳೊಂದಿಗೆ 96ನೇ ಸ್ಥಾನ ಮತ್ತು 2023ರಲ್ಲಿ 38 ಅಂಕಗಳೊಂದಿಗೆ 93ನೇ ಸ್ಥಾನದಲ್ಲಿತ್ತು. ಇದರ ಪಕ್ಕದಲ್ಲಿರುವ ಪಾಕಿಸ್ತಾನ ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ ಪಾಕಿಸ್ತಾನ 135ನೇ ಸ್ಥಾನ. ಶ್ರೀಲಂಕಾ ಎಷ್ಟನೇದೆ ಅಂದರೆ ಶ್ರೀಲಂಕಾ 121. ಚೀನಾ ಎಷ್ಟನೇದೆ ಅಂದರೆ 76ನೇ ಸ್ಥಾನ. ನೆಕ್ಸ್ಟ್ ಕ್ವೆಶನ್, ಇತ್ತೀಚೆಗೆ ಎಐ ಶೃಂಗಸಭೆಯು ಅಧ್ಯಕ್ಷತೆಯನ್ನು ಯಾರು ವಹಿಸಿದರು? ಸರಿಯಾದ ಉತ್ತರ ಆಪ್ಷನ್ ಡಿ, 1 ಮತ್ತು 2. ಸರಿಯಾದ ಉತ್ತರ ನರೇಂದ್ರ ಮೋದಿ ಮತ್ತು ಇಮ್ಯಾನ್ಯುಯಲ್ ಮ್ಯಾಕ್ರಾನ್. ಫ್ರಾನ್ಸ್ ದೇಶದ ಅಧ್ಯಕ್ಷರಾದ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಇವು ಎಐ ಶೃಂಗಸಭೆಯ ಅಧ್ಯಕ್ಷತೆಯನ್ನು ವಹಿಸಿದರು. ನೆಕ್ಸ್ಟ್ ಕ್ವೆಶನ್, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕ್ಯಾಟ್ಸ್ ವಾರಿಯರ್ ಎಂಬುದು ಒಂದು ಏನು? ಸರಿಯಾದ ಉತ್ತರ ಆಪ್ಷನ್ ಬಿ, ಕ್ಯಾಟ್ಸ್ ವಾರಿಯರ್ ಎಂಬುದು ಪೈಲಟ್ ರಹಿತ ಯುದ್ಧ ವಿಮಾನ. ನೆಕ್ಸ್ಟ್ ಕ್ವೆಶನ್, ಬಲ್ದೋಟ ಉಕ್ಕು ಕಾರ್ಖಾನೆಯನ್ನು ಕರ್ನಾಟಕದ ಎಲ್ಲಿ ಸ್ಥಾಪಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಕೊಪ್ಪಳದಲ್ಲಿ. ಬಲ್ದೋಟ ಉಕ್ಕು ಕಾರ್ಖಾನೆ ಸ್ಥಾಪನೆ ಕೊಪ್ಪಳದಲ್ಲಿ ಯೋಜಿಸಲಾಗಿದೆ. ನೆಕ್ಸ್ಟ್ ಕ್ವೆಶನ್, ನಸೀಮ್ ಅಲ್ ಬಹಾರ್ ಇದು ಯಾವ ಎರಡು ದೇಶಗಳ ನಡುವಿನ ಸಮರಾಭ್ಯಾಸ? ನಸೀಮ್ ಅಲ್ ಬಹಾರ್. ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಬಿ, ಭಾರತ ಮತ್ತು ಓಮನ್ ದೇಶಗಳ ನಡುವಿನ ಸಮರಾಭ್ಯಾಸ. ನೆಕ್ಸ್ಟ್ ಕ್ವೆಶನ್, ಸಾಗರ್ ಪ್ಲಾಸ್ಟಿಕ್ ಮಾಲಿನ್ಯ ಎದುರಿಸಲು ಈ ಕೆಳಗಿನ ಯಾವ ಜಾಗತಿಕ ಉಪಕ್ರಮಗಳಿಗೆ ವಿಶ್ವಸಂಸ್ಥೆ ಪರಿಸರ ಕಾರ್ಯಕ್ರಮ ನೇತೃತ್ವ ವಹಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಯಾವುದಪ್ಪ ಅಂದರೆ ಸ್ವಚ್ಛ ಸಮುದ್ರ ಅಭಿಯಾನ.